ಮೊಬೈಲ್ಗಳು ಸಿಕ್ಕಿದೆಯಲ್ಲ, ಅದರಲ್ಲಿ ಆಂಡ್ರಾಯ್ಡ್ ಫೋನ್ ಒಂದು ಸಿಕ್ಕಿದೆ, ಇನ್ನೊಂದು ಕೀಪ್ಯಾಡ್ ಫೋನ್. ಕೀಪ್ಯಾಡ್ ಫೋನ್ ನಿಮ್ಗೆ ಗೊತ್ತಿದೆ, ಚಿಕ್ಕದು, ಅದರಲ್ಲಿ ಏನು ಗೊತ್ತಾಗೋದಿಲ್ಲ, ಇಂಟರ್ನೆಟ್ ಇರೋದಿಲ್ಲ, ಏನಿರೋದಿಲ್ಲ, ಬರೀ ಇನ್ಕಮಿಂಗ್ ಔಟ್ ಗೋಯಿಂಗ್ ಮಾತ್ರ ಇರುತ್ತೆ. ಅಂದ್ರೆ ಈ ಆಂಡ್ರಾಯ್ಡ್ ಮೊಬೈಲ್ ಅನ್ನ ಯಾವ ಕಾರಣಕ್ಕೋಸ್ಕರ ಬಳಸ್ತಾ ಇದ್ದ? ಕಾರಣ ಇತ್ತು. ಇತ್ತೀಚಿನ ದಿನಗಳಲ್ಲಿ ಯಾರು ಕೂಡ ನಾರ್ಮಲ್ ಕಾಲ್ ಅಲ್ಲಿ ಮಾತಾಡೋದೇ ಇಲ್ಲ, ಇಲ್ಲಿ ಟ್ರ್ಯಾಪ್ ಆಗ್ಬಿಡ್ತೀವಿ ಅಂತ ಈತ ಕೀಪ್ಯಾಡ್ ಬಳಸ್ತಾ ಇದ್ದ. ಅದರ ಜೊತೆಗೆ ಆಂಡ್ರಾಯ್ಡ್ ಮೊಬೈಲ್ ಅನ್ನು ಕೂಡ ಬಳಕೆ ಮಾಡ್ತಾ ಇದ್ದ. ಕಾಲ್ ರೆಕಾರ್ಡ್ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ವಾಟ್ಸ್ಆಪ್ ಕಾಲ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ತನಿಖೆ ವೇಳೆ ಯಾವುದೇ ಕಾಲ್ ರೆಕಾರ್ಡ್ ಸಿಗಬಾರ್ದು ಅಂತೇಳಿ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ರು. ದಿನೇಶ್, ಈತ 2 ಫೋನ್ಗಳನ್ನು ಯೂಸ್ ಮಾಡ್ತಾ ಇದೆ, 2 ಫೋನ್ಗಳು ಕೂಡ ಪತ್ತೆ ಆಗಿದೆ. ಆದ್ರೆ ತನಿಖೆಯ ಸಂದರ್ಭದಲ್ಲಿ ಆರಂಭದಲ್ಲಿ ಮೊಬೈಲೇ ಬಳಸ್ತಾ ಇರಲಿಲ್ಲ ಅಂತ ಹೇಳಿದ್ದ ಚಿನ್ನಯ್ಯ. ಈಗ ಮೊಬೈಲ್ಗಳು ಪತ್ತೆ ಆಗಿದೆ. ಈ ಮೊಬೈಲ್ಗಳು ತನಿಖೆಗೆ ಎಷ್ಟು ಸಹಕಾರಿ ಆಗುತ್ತೆ ದಿನೇಶ್? ಹೌದು ನಾಗೇಂದ್ರ ಬಾಬು, ಈತ 2 ಮೊಬೈಲ್ಗಳನ್ನ ಬಳಸ್ತಾ ಇದ್ದ ಅನ್ನುವಂಥದ್ದು ನಿನ್ನೆ ತಲಾಶ್ನ ವೇಳೆ 2 ಮೊಬೈಲ್ ಸಿಕ್ಕಿದಾಗ ಗೊತ್ತಾಗಿರುವಂತದ್ದು ಎಸ್ಐಟಿ ಅಧಿಕಾರಿಗಳಿಗೆ. ಅಂದ್ರೆ ಈ ಹಿಂದೆ ಕಸ್ಟಡಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಆತನ ಮೊಬೈಲ್ ಅನ್ನ ಕೇಳಿದ್ರು. ಅಂದ್ರೆ ನೀನು ಬಳಸ್ತಾ ಇದ್ದಂತ ಮೊಬೈಲ್ ಅನ್ನ ಕೊಡು ಅಂತ ಕೇಳಿದ್ರು. ಆದ್ರೆ ಆತ ಮಾತ್ರ ನನ್ನಲ್ಲಿ ಮೊಬೈಲ್ ಇಲ್ಲ ಅಂತ ಹೇಳಿದ್ದ. ಹೀಗಾಗಿ ಆ ಮೊಬೈಲ್ ಅನ್ನು ಪಡೆಯುವುದು ಬಹಳಷ್ಟು ಅವಶ್ಯಕತೆ ಇತ್ತು. ಯಾಕಂದ್ರೆ ಎಸ್ಐಟಿ ತನಿಖೆಗೆ ಮೊಬೈಲ್ ಅನ್ನುವಂಥದ್ದು ಬಹಳಷ್ಟು ಪೂರಕ ಆಗಿತ್ತು. ಮೊಬೈಲ್ ಸಿಕ್ಕಿದ್ರೆ ಆತನ ಒಂದಷ್ಟು ಕಾಂಟ್ಯಾಕ್ಟ್ ಗಳು ಗೊತ್ತಾಗುತ್ತೆ, ಆತನ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿ ಇದ್ರು ಗೊತ್ತಾಗುತ್ತೆ, ಆತನಿಗೆ ಆ ರಾಜ್ಯ ಮಾತ್ರ ಅಲ್ಲದೆ ಹೊರ ರಾಜ್ಯದಿಂದ ಯಾರೆಲ್ಲ ಸಂಪರ್ಕ ಮಾಡಿದ್ರು ಅನ್ನುವಂಥದ್ದು ಎಲ್ಲವೂ ಕೂಡ ಮೊಬೈಲ್ ನಿಂದ ಗೊತ್ತಾಗುತ್ತೆ. ಹೀಗಾಗಿ ಆತನಿಗೆ ಆಶ್ರಯ ನೀಡಿದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಸಹೋದರ ಮೋಹನ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ತಲಾಶ್ ನಡೆಸಿರುವಂತದ್ದು. ಈ ಸಂದರ್ಭದಲ್ಲಿ ಆತನ 2 ಮೊಬೈಲ್ ಸಿಕ್ಕಿರುವಂತದ್ದು. ಪ್ರಮುಖವಾಗಿ ಒಂದು ಮೊಬೈಲ್ ಆಂಡ್ರಾಯ್ಡ್ ಆದ್ರೆ ಮತ್ತೊಂದು ಮೊಬೈಲ್ ಕೀಪ್ಯಾಡ್ ಮೊಬೈಲ್ ಆತನದ್ದು ಹಿಂದಿನದ್ದು ಅಂತ ಹೇಳಲಾಗ್ತಿದೆ. ಆ ಬಳಿಕ ಆತ ಈ ರೀತಿಯಾದಂತಹ ಬೆಳವಣಿಗೆ ಆದ ಬಳಿಕ ಆತನಿಗೆ ಆಂಡ್ರಾಯ್ಡ್ ಮೊಬೈಲ್ ಕೊಟ್ರು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಆಂಡ್ರಾಯ್ಡ್ ಮೊಬೈಲ್ ಯಾಕೆ ಬಳಸ್ತಾ ಇದ್ದ ಅಂತ ಹೇಳಿದ್ರೆ, ಆ ವಾಟ್ಸ್ಆಪ್ ನಲ್ಲಿ ಆತ ಆಡಿಯೋ ಕಾಲ್ಗಳನ್ನ ಮಾಡುವುದಕ್ಕೋಸ್ಕರವಾಗಿ ಆಂಡ್ರಾಯ್ಡ್ ಮೊಬೈಲ್ ಬಳಸ್ತಾ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಇದೆ. ಅಂದ್ರೆ ಆಂಡ್ರಾಯ್ಡ್ ಮೊಬೈಲ್ ನ ಈ ವಾಟ್ಸ್ಆಪ್ ಕಾಲ್ ಮೂಲಕವಾಗಿ ಮಾತಾಡಿದ್ರೆ ಅದು ಕಾಲ್ ರೆಕಾರ್ಡ್ ಆಗುವುದಿಲ್ಲ, ಅದು ದಾಖಲೆಯಾಗಿ ಉಳಿಯುವುದಿಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಆ ರೀತಿಯಾಗಿ ಆ ವಾಟ್ಸ್ಆಪ್ ಕಾಲ್ ಮೂಲಕವಾಗಿ ಮಾತಾಡ್ತಾ ಇದ್ದ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತ. ಯಾಕಂದ್ರೆ ಯಾವಾಗ ಈ ರೀತಿಯಾದಂತಂದ್ರೆ ನಾರ್ಮಲ್ ಕಾಲ್ ಮಾಡಿದ್ರೆ ಅದು ರೆಕಾರ್ಡ್ ಆಗಬಹುದು, ಜೊತೆಗೆ ಅದೊಂದು ರೀತಿಯಲ್ಲಿ ದಾಖಲೆಯಾಗಿ ಉಳಿಯುವಂತ ಸಾಧ್ಯತೆ ಇದೆ. ಆದ್ರೆ ವಾಟ್ಸ್ಆಪ್ ಕಾಲ್ ಮಾಡಿದ್ರೆ ಅದು ರೆಕಾರ್ಡ್ ಆಗೋದಿಲ್ಲ. ಈ ರೀತಿಯಾಗಿ ಆತನಿಗೆ ಟ್ರೈನ್ ಮಾಡಿದ್ರು. ಅಂದ್ರೆ ವಾಟ್ಸ್ಆಪ್ ಕಾಲ್ ಮಾಡಿದ್ರೆ ಯಾವುದೇ ರೀತಿ ರೆಕಾರ್ಡ್ ಆಗುದಿಲ್ಲ, ನೀನು ಮಾತಾಡುವಾಗ ಆ ವಾಟ್ಸ್ಆಪ್ ಕಾಲ್ ಮೂಲಕವಾಗಿ ನೀನು ಮಾತಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆತನಿಗೆ ಒಂದಷ್ಟು ಹೇಳಿಕೊಟ್ಟಿದ್ರು ಅನ್ನುವಂತ ಕೂಡ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸದ್ಯ ಎಸ್ಐಟಿ ಅಧಿಕಾರಿಗಳು 2 ಮೊಬೈಲ್ಗಳನ್ನ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಆತನ ಆಂಡ್ರಾಯ್ಡ್ ಮೊಬೈಲ್ ಜೊತೆಗೆ ಕೀಪ್ಯಾಡ್ ಮೊಬೈಲ್ ಎರಡನ್ನು ಕೂಡ ವಶಕ್ಕೆ ತೆಗೆದುಕೊಂಡು ಅದರ ಆ ಕಾಲ್ ಲಿಸ್ಟ್ ಅನ್ನು ಕೂಡ ಈಗಾಗಲೇ ತೆಗೆದಿರುವಂತದ್ದು. ಒಂದಷ್ಟು ಕಾಲ್ ಲಿಸ್ಟ್ ನಲ್ಲಿ ಡಿಲೀಟ್ ಆಗಿದೆ. ಅಂದ್ರೆ ಈ ಹಿಂದೆ ಅಂದ್ರೆ 5-6 ತಿಂಗಳಿನಿಂದ ಹಿಂದೆ ಯಾರೆಲ್ಲ ಮಾತಾಡಿದ್ರು ಅದೆಲ್ಲವೂ ಕೂಡ ಡಿಲೀಟ್ ಆಗಿದೆ. ಅದನ್ನು ರಿಟ್ರೀವ್ ಮಾಡೋದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಜೊತೆಗೆ ಆತನ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿ ಇದ್ರು ಅದೆಲ್ಲವನ್ನೂ ಸಂಪರ್ಕದಲ್ಲಿ ದಿನೇಶ್ ಮತ್ತೆ ಸಂಪರ್ಕ 2 ಮೊಬೈಲ್ಗಳು ಸಿಕ್ಕಿದೆಯಲ್ಲ, ಅದರಲ್ಲಿ ಆಂಡ್ರಾಯ್ಡ್ ಫೋನ್ ಒಂದು ಸಿಕ್ಕಿದೆ, ಇನ್ನೊಂದು ಕೀಪ್ಯಾಡ್ ಫೋನ್. ಕೀಪ್ಯಾಡ್ ಫೋನ್ ನಿಮ್ಗೆ ಗೊತ್ತಿದೆ, ಚಿಕ್ಕದು, ಅದರಲ್ಲಿ ಏನು ಗೊತ್ತಾಗೋದಿಲ್ಲ, ಇಂಟರ್ನೆಟ್ ಇರೋದಿಲ್ಲ, ಏನಿರೋದಿಲ್ಲ, ಬರೀ ಇನ್ಕಮಿಂಗ್ ಔಟ್ ಗೋಯಿಂಗ್ ಮಾತ್ರ ಇರುತ್ತೆ. ಆದ್ರೆ ಈ ಆಂಡ್ರಾಯ್ಡ್ ಮೊಬೈಲ್ ಅನ್ನ ಯಾವ ಕಾರಣಕ್ಕೋಸ್ಕರ ಬಳಸ್ತಾ ಇದ್ದ? ಕಾರಣ ಇತ್ತು. ಇತ್ತೀಚಿನ ದಿನಗಳಲ್ಲಿ ಯಾರು ಕೂಡ ನಾರ್ಮಲ್ ಕಾಲ್ ಅಲ್ಲಿ ಮಾತಾಡೋದೇ ಇಲ್ಲ, ಇಲ್ಲಿ ಟ್ರ್ಯಾಪ್ ಆಗ್ಬಿಡ್ತೀವಿ ಅಂತ ಈತ ಕೀಪ್ಯಾಡ್ ಬಳಸ್ತಾ ಇದ್ದ. ಅದರ ಜೊತೆಗೆ ಆಂಡ್ರಾಯ್ಡ್ ಮೊಬೈಲ್ ಅನ್ನು ಕೂಡ ಬಳಕೆ ಮಾಡ್ತಾ ಇದ್ದ. ಕಾಲ್ ರೆಕಾರ್ಡ್ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ವಾಟ್ಸ್ಆಪ್ ಕಾಲ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ತನಿಖೆ ವೇಳೆ ಯಾವುದೇ ಕಾಲ್ ರೆಕಾರ್ಡ್ ಸಿಗಬಾರ್ದು ಅಂತೇಳಿ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ರು. ದಿನೇಶ್, ಈತ 2 ಫೋನ್ಗಳನ್ನು ಯೂಸ್ ಮಾಡ್ತಾ ಇದೆ, 2 ಫೋನ್ಗಳು ಕೂಡ ಪತ್ತೆ ಆಗಿದೆ. ಆದ್ರೆ
ತನಿಖೆಯ ಸಂದರ್ಭದಲ್ಲಿ ಆರಂಭದಲ್ಲಿ ಮೊಬೈಲೇ ಬಳಸ್ತಾ ಇರಲಿಲ್ಲ ಅಂತ ಹೇಳಿದ್ದ ಚಿನ್ನಯ್ಯ. ಈಗ ಮೊಬೈಲ್ಗಳು ಪತ್ತೆಯಾಗಿದೆ. ಈ ಮೊಬೈಲ್ಗಳು ತನಿಖೆಗೆ ಎಷ್ಟು ಸಹಕಾರಿ ಆಗುತ್ತೆ? ದಿನೇಶ್. ಹೌದು ನಾಗೇಂದ್ರ ಬಾಬು, ಈತ 2 ಮೊಬೈಲ್ಗಳನ್ನ ಬಳಸ್ತಾ ಇದ್ದ ಅನ್ನುವಂಥದ್ದು ನಿನ್ನೆ ತಲಾಶ್ನ ವೇಳೆ 2 ಮೊಬೈಲ್ ಸಿಕ್ಕಿದಾಗ ಗೊತ್ತಾಗಿರುವಂತದ್ದು ಎಸ್ಐಟಿ ಅಧಿಕಾರಿಗಳಿಗೆ. ಅಂದ್ರೆ ಈ ಹಿಂದೆ ಕಸ್ಟಡಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಆತನ ಮೊಬೈಲ್ ಅನ್ನ ಕೇಳಿದ್ರು. ಅಂದ್ರೆ ನೀನು ಬಳಸ್ತಾ ಇದ್ದಂತ ಮೊಬೈಲ್ ಅನ್ನ ಕೊಡು ಅಂತ ಕೇಳಿದ್ರು. ಆದ್ರೆ ಆತ ಮಾತ್ರ ನನ್ನಲ್ಲಿ ಮೊಬೈಲ್ ಇಲ್ಲ ಅಂತ ಹೇಳಿದ್ದ. ಹೀಗಾಗಿ ಆ ಮೊಬೈಲ್ ಅನ್ನು ಪಡೆಯುವುದು ಬಹಳಷ್ಟು ಅವಶ್ಯಕತೆ ಇತ್ತು. ಯಾಕಂದ್ರೆ ಎಸ್ಐಟಿ ತನಿಖೆಗೆ ಮೊಬೈಲ್ ಅನ್ನುವಂಥದ್ದು ಬಹಳಷ್ಟು ಪೂರಕ ಆಗಿತ್ತು. ಮೊಬೈಲ್ ಸಿಕ್ಕಿದ್ರೆ ಆತನ ಒಂದಷ್ಟು ಕಾಂಟ್ಯಾಕ್ಟ್ ಗಳು ಗೊತ್ತಾಗುತ್ತೆ, ಆತನ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿ ಇದ್ರು ಗೊತ್ತಾಗುತ್ತೆ, ಆತನಿಗೆ ಆ ರಾಜ್ಯ ಮಾತ್ರ ಅಲ್ಲದೆ ಹೊರ ರಾಜ್ಯದಿಂದ ಯಾರೆಲ್ಲ ಸಂಪರ್ಕ ಮಾಡಿದ್ರು ಅನ್ನುವಂಥದ್ದು ಎಲ್ಲವೂ ಕೂಡ ಮೊಬೈಲ್ ನಿಂದ ಗೊತ್ತಾಗುತ್ತೆ. ಹೀಗಾಗಿ ಆತನಿಗೆ ಆಶ್ರಯ ನೀಡಿದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಸಹೋದರ ಮೋಹನ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ತಲಾಶ್ ನಡೆಸಿರುವಂತದ್ದು. ಈ ಸಂದರ್ಭದಲ್ಲಿ ಆತನ 2 ಮೊಬೈಲ್ ಸಿಕ್ಕಿರುವಂತದ್ದು. ಪ್ರಮುಖವಾಗಿ ಒಂದು ಮೊಬೈಲ್ ಆಂಡ್ರಾಯ್ಡ್ ಆದ್ರೆ ಮತ್ತೊಂದು ಮೊಬೈಲ್ ಕೀಪ್ಯಾಡ್ ಮೊಬೈಲ್ ಆತನದ್ದು ಹಿಂದಿನದ್ದು ಅಂತ ಹೇಳಲಾಗ್ತಿದೆ. ಆ ಬಳಿಕ ಆತ ಈ ರೀತಿಯಾದಂತಹ ಬೆಳವಣಿಗೆ ಆದ ಬಳಿಕ ಆತನಿಗೆ ಆಂಡ್ರಾಯ್ಡ್ ಮೊಬೈಲ್ ಕೊಟ್ರು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಆಂಡ್ರಾಯ್ಡ್ ಮೊಬೈಲ್ ಯಾಕೆ ಬಳಸ್ತಾ ಇದ್ದ ಅಂತ ಹೇಳಿದ್ರೆ ಆ ವಾಟ್ಸ್ಆಪ್ ನಲ್ಲಿ ಆತ ಆಡಿಯೋ ಕಾಲ್ ಗಳನ್ನ ಮಾಡುವುದಕ್ಕೋಸ್ಕರವಾಗಿ ಆಂಡ್ರಾಯ್ಡ್ ಮೊಬೈಲ್ ಬಳಸ್ತಾ ಇದ್ದ ಅನ್ನುವಂತ ಮಾಹಿತಿ ಕೂಡ ಇದೆ. ಅಂದ್ರೆ ಆಂಡ್ರಾಯ್ಡ್ ಮೊಬೈಲ್ ನ ಈ ವಾಟ್ಸ್ಆಪ್ ಕಾಲ್ ಮೂಲಕವಾಗಿ ಮಾತಾಡಿದ್ರೆ ಅದು ಕಾಲ್ ರೆಕಾರ್ಡ್ ಆಗುವುದಿಲ್ಲ, ಅದು ದಾಖಲೆಯಾಗಿ ಉಳಿಯುವುದಿಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಆ ರೀತಿಯಾಗಿ ಆ ವಾಟ್ಸ್ಆಪ್ ಕಾಲ್ ಮೂಲಕವಾಗಿ ಮಾತಾಡ್ತಾ ಇದ್ದ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತ. ಯಾಕಂದ್ರೆ ಯಾವಾಗ ಈ ರೀತಿಯಾದಂತಂದ್ರೆ ನಾರ್ಮಲ್ ಕಾಲ್ ಮಾಡಿದ್ರೆ ಅದು ರೆಕಾರ್ಡ್ ಆಗಬಹುದು, ಜೊತೆಗೆ ಅದೊಂದು ರೀತಿಯಲ್ಲಿ ದಾಖಲೆಯಾಗಿ ಉಳಿಯುವಂತ ಸಾಧ್ಯತೆ ಇದೆ. ಆದ್ರೆ ವಾಟ್ಸ್ಆಪ್ ಕಾಲ್ ಮಾಡಿದ್ರೆ ಅದು ರೆಕಾರ್ಡ್ ಆಗೋದಿಲ್ಲ. ಈ ರೀತಿಯಾಗಿ ಆತನಿಗೆ ಟ್ರೈನ್ ಮಾಡಿದ್ರು. ಅಂದ್ರೆ ವಾಟ್ಸ್ಆಪ್ ಕಾಲ್ ಮಾಡಿದ್ರೆ ಯಾವುದೇ ರೀತಿ ರೆಕಾರ್ಡ್ ಆಗುದಿಲ್ಲ, ನೀನು ಮಾತಾಡುವಾಗ ಆ ವಾಟ್ಸ್ಆಪ್ ಕಾಲ್ ಮೂಲಕವಾಗಿ ನೀನು ಮಾತಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆತನಿಗೆ ಒಂದಷ್ಟು ಹೇಳಿಕೊಟ್ಟಿದ್ರು ಅನ್ನುವಂತ ಕೂಡ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸದ್ಯ ಎಸ್ಐಟಿ ಅಧಿಕಾರಿಗಳು 2 ಮೊಬೈಲ್ ಗಳನ್ನ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಆತನ ಆಂಡ್ರಾಯ್ಡ್ ಮೊಬೈಲ್ ಜೊತೆಗೆ ಕೀಪ್ಯಾಡ್ ಮೊಬೈಲ್ ಎರಡನ್ನು ಕೂಡ ವಶಕ್ಕೆ ತೆಗೆದುಕೊಂಡು ಅದರ ಆ ಕಾಲ್ ಲಿಸ್ಟ್ ಅನ್ನು ಕೂಡ ಈಗಾಗಲೇ ತೆಗೆದಿರುವಂತದ್ದು. ಒಂದಷ್ಟು ಕಾಲ್ ಲಿಸ್ಟ್ ನಲ್ಲಿ ಡಿಲೀಟ್ ಆಗಿದೆ. ಅಂದ್ರೆ ಈ ಹಿಂದೆ ಅಂದ್ರೆ 5-6 ತಿಂಗಳಿನಿಂದ ಹಿಂದೆ ಯಾರೆಲ್ಲ ಮಾತಾಡಿದ್ರು ಅದೆಲ್ಲವೂ ಕೂಡ ಡಿಲೀಟ್ ಆಗಿದೆ. ಅದನ್ನು ರಿಟ್ರೀವ್ ಮಾಡೋದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಜೊತೆಗೆ ಆತನ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿ ಇದ್ರು ಅದೆಲ್ಲವನ್ನೂ ಸಂಪರ್ಕದಲ್ಲಿ ದಿನೇಶ್ ಮತ್ತೆ ಸಂಪರ್ಕ 2 ಮೊಬೈಲ್ಗಳು ಸಿಕ್ಕಿದೆಯಲ್ಲ, ಅದರಲ್ಲಿ ಆಂಡ್ರಾಯ್ಡ್ ಫೋನ್ ಒಂದು ಸಿಕ್ಕಿದೆ, ಇನ್ನೊಂದು ಕೀಪ್ಯಾಡ್ ಫೋನ್ ನಿಮ್ಗೆ ಗೊತ್ತಿದೆ, ಚಿಕ್ಕದು, ಅದರಲ್ಲಿ ಏನು ಗೊತ್ತಾಗೋದಿಲ್ಲ, ಇಂಟರ್ನೆಟ್ ಇರೋದಿಲ್ಲ, ಏನಿರೋದಿಲ್ಲ, ಬರೀ ಇನ್ಕಮಿಂಗ್ ಔಟ್ ಗೋಯಿಂಗ್ ಮಾತ್ರ ಇರುತ್ತೆ. ಆದ್ರೆ ಈ ಆಂಡ್ರಾಯ್ಡ್ ಮೊಬೈಲ್ ಅನ್ನ ಯಾವ ಕಾರಣಕ್ಕೋಸ್ಕರ ಬಳಸ್ತಾ ಇದ್ದ? ಕಾರಣ ಇತ್ತು. ಇತ್ತೀಚಿನ ದಿನಗಳಲ್ಲಿ ಯಾರು ಕೂಡ ನಾರ್ಮಲ್ ಕಾಲ್ ಅಲ್ಲಿ ಮಾತಾಡೋದೇ ಇಲ್ಲ. ಇಲ್ಲಿ ಟ್ರ್ಯಾಪ್ ಆಗ್ಬಿಡ್ತೀವಿ ಅಂತ ಈತ ಕೀಪ್ಯಾಡ್ ಬಳಸ್ತಾ ಇದ್ದ, ಅದರ ಜೊತೆಗೆ ಆಂಡ್ರಾಯ್ಡ್ ಮೊಬೈಲ್ ಅನ್ನು ಕೂಡ ಬಳಕೆ ಮಾಡ್ತಾ ಇದ್ದ. ಕಾಲ್ ರೆಕಾರ್ಡ್ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ವಾಟ್ಸ್ಆಪ್ ಕಾಲ್ ನಲ್ಲಿ ಮಾತಾಡ್ತಾ ಇದ್ದಾರೆ. ತನಿಖೆ ವೇಳೆ ಯಾವುದೇ ಕಾಲ್ ರೆಕಾರ್ಡ್ ಸಿಗಬಾರ್ದು ಅಂತೇಳಿ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ರು. ದಿನೇಶ್, ಈತ 2 ಫೋನ್ಗಳನ್ನು ಯೂಸ್ ಮಾಡ್ತಾ ಇದೆ, 2 ಫೋನ್ಗಳು ಕೂಡ ಪತ್ತೆ ಆಗಿದೆ. ಆದ್ರೆ ತನಿಖೆಯ ಸಂದರ್ಭದಲ್ಲಿ ಆರಂಭದಲ್ಲಿ ಮೊಬೈಲೇ ಬಳಸ್ತಾ ಇರಲಿಲ್ಲ ಅಂತ ಹೇಳಿದ್ದ ಚಿನ್ನಯ್ಯ. ಈಗ ಮೊಬೈಲ್ಗಳು ಪತ್ತೆ ಆಗಿದೆ. ಈ ಮೊಬೈಲ್ಗಳು ತನಿಖೆಗೆ ಎಷ್ಟು ಸಹಕಾರಿ ಆಗುತ್ತೆ? ದಿನೇಶ್.